ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ರೀದೇವಿ. ಇವತ್ತಿನ ದೇವೀಸ್ ಕಿಚನಲ್ಲಿ ವಿಶೇಷ ಏನಪ್ಪ ಅಂದರೆ ಒಂದು ಆರೋಗ್ಯಕರವಾದಂಥ ರೊಟ್ಟಿ ಮಾಡೋಣ. ಅಕ್ಕಿ ರೊಟ್ಟಿ ಎಲ್ಲರೂ ಮಾಡ್ತೀರಾ, ಆದರೆ ನುಗ್ಗೆ ಸೊಪ್ಪಿನಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡೋಣ. ನುಗ್ಗೆ ಸೊಪ್ಪು ಒಂಥರ ಕಹಿ ಇರುತ್ತಲ್ವ ಅಂತೀರಾ, ಕಹಿ ಇಲ್ಲದೆ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ವಾರದಲ್ಲಿ ಒಂದಿನನೋ ಅಥವಾ 10 ದಿವಸಕ್ಕೊಂದ್ಸತಿನೋ ಮಾಡ್ಕೊಂಡು ತಿಂದರೆ ನಿಜಕ್ಕೂ ಹೊಟ್ಟೆ ಕೂಡ ಶುಚಿಯಾಗಿರುತ್ತೆ. ಹಾಗಾಗಿ ಈ ಒಂದು ಆರೋಗ್ಯಯುತವಾದಂಥ ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡೋಣ ಇವತ್ತಿನ ದೇವೀಸ್ ಕಿಚನಲ್ಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆದಾಗ ಕಮೆಂಟ್ ಮಾಡಿ, ಹಾಗೆಯೇ ಅಡುಗೆ ಮಾಡಿದಾಗ ಚೆನ್ನಾಗಿದೆ ಅನಿಸಿದಾಗ ನನಗೆ ಹೇಳಿ. ಅಷ್ಟೆಲ್ಲ ಆದಮೇಲೆ ಇನ್ನೊಬ್ಬರು ಕಲೀಲಿ ಅಂತಂದಾಗ ಖಂಡಿತ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ನನಗೊಂಚೂರು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗೋಗಿದೆ, ಹಾಗಾಗಿ ಸ್ವಲ್ಪ ಈ ವಿಡಿಯೋ ಸ್ವಲ್ಪ ಪೂರ್ ಆಗಿರ್ಬೋದು. ಮುಂದಿನ ವಿಡಿಯೋಗಳು ಚೆನ್ನಾಗೇ ಬರುತ್ತೆ ಅಂತ ಹೇಳ್ತಾ, ಅದಕ್ಕೋಸ್ಕರನೇ ಇಷ್ಟು ಡಿಲೇ ಆಗಿದೆ. ತುಂಬ ಅಡುಗೆಗಳು ರೆಡಿ ಇದೆ ತೋರಿಸೋದಕ್ಕೆ, ಆದರೆ ಈ ಒಂದು ತಾಂತ್ರಿಕ ಕಾರಣದಿಂದ ಸ್ವಲ್ಪ ಹಿಂದೆ ಆಗಿದೆ. ಓಕೆ, ಬನ್ನಿ ನೋಡೋಣ ಏನು ಬೇಕು ಅಂತ. ನುಗ್ಗೆ ಸೊಪ್ಪು, ಎಳೆ ನುಗ್ಗೆ ಸೊಪ್ಪು ತೊಗೊಳ್ಳಿ, ಒಂದು ಅರ್ಧ ಕಟ್ಟಷ್ಟು ತೊಗೊಳ್ಳಿ. ಅಕ್ಕಿ ಹಿಟ್ಟು 2 ಕಪ್ ತೊಗೊಳ್ಳಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾಗುತ್ತೆ, ಒಂಚೂರು ನಿಮ್ಮ ಖಾರಕ್ಕೆ ತಕ್ಕಾಗೆ ತೊಗೊಳ್ಳಿ. ನಂತರ ಕಾಯಿ ತುರಿ ಬೇಕು ಚೆನ್ನಾಗಿ. ಓಕೆ, ಒಂದು ಅರ್ಧ ಬಟ್ಲ ಮೇಲೆ ಕಾಯಿ ತುರಿಯನ್ನು ತೊಗೊಳ್ಳಿ. ಮೇಲ್ಗಡೆಗೆ ಜೀರಿಗೆ ಒಂಚೂರು ರುಚಿ ಕೊಡುತ್ತೆ. ಇದು 1 ಸ್ಪೂನ್ 2 ಸ್ಪೂನ್ ಎಷ್ಟು ಬೇಕಾದ್ರೆ ಹಾಕೋಬಹುದು, ಆದರೆ ಅದಕ್ಕಿಂತ ಜಾಸ್ತಿ ಅಲ್ಲ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಒಂಚೂರು ರುಚಿಗಿದ್ರೆ ಚೆನ್ನಾಗಿರುತ್ತೆ. ಮೊದಲಿಗೆ ನೀವೇನು ಮಾಡಬೇಕಾದ್ರೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳ್ಕೊಂಡಾದ್ಮೇಲೆ ಈ ರೀತಿ ಚೂರಿ ಎಣ್ಣೆ ಹಾಕ್ಕೊಂಡು ಬಾಣಲೆಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ. ಯಾಕಂದರೆ ನೀವು ಸೊಪ್ಪನ್ನು ಹಾಗೆ ಹಾಕಿದಾಗ ಸ್ವಲ್ಪ ಕಹಿ ಅನಿಸುತ್ತೆ, ಹೀಗೆ ಮಾಡಿದಾಗ ಕಹಿ ಇರೋದಿಲ್ಲ. ಚೆನ್ನಾಗಿ ನೀವು ಇದರಲ್ಲೇ ಸ್ವಲ್ಪ ಬೆಂದ್ಬಿಡಬೇಕು. ಸೊಪ್ಪು ಆ ನೀರಿನ ಅಂಶ ಎಲ್ಲ ಹೋಗಿ ಒಂಚೂರು ಚೆನ್ನಾಗಿ ಸೊಪ್ಪು ಬೆಂದಿರೋ ಗೊತ್ತಾಗುತ್ತೆ. 5 ನಿಮಿಷ ಬೆಂದೋಗುತ್ತೆ ಸೊಪ್ಪು. ಈ ರೀತಿ ಬೇಯಿಸ್ಕೊಂಡು ಇದಾದ ನಂತರ ನಾವೇನು ಮಾಡ್ತೀವಿ ಅಂದರೆ, ಈ ಸೊಪ್ಪು ಕಡ್ಡಿ ಇರುತ್ತೆ, ಎಷ್ಟು ಬಿಟ್ಟಿರೋ ಕಡ್ಡಿ ಇರುತ್ತೆ, ಬಾಯಿ ಸಿಗ್ಬಾರಲ್ಲ, ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಡೋಣ. ಮಿಕ್ಸಿಗೆ ಹಾಕ್ಬಿಟ್ಟು ನೀರು ಹಾಕ್ತೀವಿ ಅಂತ ಹಾಗೆಯೇ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಉಂಡಾಗಿ ಮಾಡಿಬಿಡಿ. ಅದನ್ನು ಒಂದು ದೊಡ್ಡ ಬಟ್ಲಲ್ಲಿ ಎಲ್ಲವನ್ನು ಹಾಕಿ ಕಲಿಸ್ಕೋಬೇಕಲ್ವ. ಅದಕ್ಕೆ ಬಟ್ಲಿಗೆ ನಾವೀಗ ಅಕ್ಕಿ ಹಿಟ್ಟು ನಾನು ಹೇಳ್ದಂಗೆ 2 ಕಪ್ ಅಷ್ಟು ತೊಗೊಳ್ಳಿ. ಒಂದು 4 ರೊಟ್ಟಿ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಅಳತೆ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಳತೆಗೆ ಬೇಕು ಅಂದರೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ ನಂತರ ಉಳಿದ ಪದಾರ್ಥಗಳು ಏನೇನಿದೆ ಒಂದೊಂದೇ ಸೇರಿಸ್ತಾ ಹೋಗಿ. ಸೊ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಜೀರಿಗೆ, ಈ ಸೊಪ್ಪೇನಿತ್ತು ನಾವು ರುಬ್ಬಿದ್ದು, ಅದು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಮೊದಲು ಈ ಸೊಪ್ಪೆಲ್ಲ ಬೇಯಿಸಿದ್ದು ಹಾಕಿರ್ತಿಲ್ಲ, ಇದರಲ್ಲೇ ಎಷ್ಟು ನೀರಾಗಿರುತ್ತೋ ಅದರಲ್ಲಿ ಎಷ್ಟು ಕಲಿಸ್ಕೊಳ್ಳಿ. ಅದಾದಮೇಲೆ ಅಗತ್ಯ ಇದ್ದಾಗ ನೀವು ನೀರು ಹಾಕಬೇಕು. ಈ ನೀರು ಹಾಕುವ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತಂದರೆ ಬಿಸಿನೀರು ಹಾಕ್ಕೊಳ್ಳಿ, ಆವಾಗ ನಿಮಗೆ ಸಾಫ್ಟಾಗಿ ಬರುತ್ತೆ. ಉಪ್ಪು ಅದನ್ನು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡ್ರಲ್ಲ, ಈಗೆಲ್ಲವನ್ನು ಚೆನ್ನಾಗಿ ಕಲಿಸ್ತಾ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಹೋಗಿ. ಬಿಸಿನೀರು ಹಾಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ. ಇಲ್ಲಾಂದರೆ ತಣ್ಣೀರಲ್ಲಿ ಕಲಿಸ್ಬೋದು. ಕಲಿಸಿದ್ರೆ ಒಂದಷ್ಟೊತ್ತು ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಬೇಡ ಅಂದರೆ ಬಿಸಿನೀರು ಹಾಕ್ಕೊಂಡು ಈ ರೀತಿ ನೀವು ಚೆನ್ನಾಗಿ ಕಲಿಸ್ಕೋಬೋದು. ಚೆನ್ನಾಗಿ ಕಲಿಸಿ. ಹದ ನಿಮ್ಗೆ ಗೊತ್ತಾಗುತ್ತೆ. ರೊಟ್ಟಿ ಹಿಟ್ಟಿನ ಹದಕ್ಕೆ ತೀರಾ ತೆಳ್ಳಗೂ ಮಾಡ್ಕೋಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ಆ ಮಧ್ಯದ ಕನ್ಸಿಸ್ಟೆನ್ಸಿ ಏನಿದೆ ಅದು ಬರಬೇಕು. ಹಾಗಾಗಿ ಚೆನ್ನಾಗಿ ಕಲಿಸೋದು ಅಗತ್ಯ. ನಾನಿಲ್ಲಿ ಕಾಯಿಸಿದ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ, ಒಂದಿಷ್ಟು ನೀರು ಹಾಕಿದ್ದೀನಿ. ಈ ಕಾಯಿಸಿದ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೊ ಪೂರ್ತಿ ಕಲಿಸ್ಕೊಂಡ್ಬಿಡಿ. ಕಲಿಸ್ಕೊಂಡ ತಕ್ಷಣ ಹಿಟ್ಟು ನೋಡಿ ನಿಮಗೆ ಈ ರೀತಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತದೆ. ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ಚೆನ್ನಾಗಿದೆ ಅನಿಸ್ತಲ್ಲ. ಈ ರೀತಿ ಆದಮೇಲೆ ನೀವೀಗ ರೊಟ್ಟಿ ಮಾಡೋದಕ್ಕೆ ಶುರು ಮಾಡ್ಬೋದು. ರೊಟ್ಟಿ ಕೆಲವರು ಬಟರ್ ಪೇಪರ್ ಯೂಸ್ ಮಾಡಿ ಮಾಡ್ತೀರಾ, ಗುಡ್, ಅದು ಒಳ್ಳೇದು. ಆ್ಯಕ್ಚುಲಿ ಕಾವು ಮಿಗತ್ತೆ. ನಾನು ಹೀಗೆ ಡೈರೆಕ್ಟಾಗಿ ತವಾಗ ತಡ್ತಾ ಇದ್ದೀನಿ. ಯಾವ್ದಾರ ಒಂದು ಚೆನ್ನಾಗಿರೋಂಥ ಹೆಜ್ಜೆ ತೊಗೊಂಡು, ನಾನ್ ಸ್ಟಿಕ್ ಅಥವಾ ಯಾವ್ದಾದ್ರು ಪರವಾಗಿಲ್ಲ, ಮೊದಲು ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳೋದಕ್ಕೆ ಚೆನ್ನಾಗಿ ಹದವಾಗಿದ್ದಕ್ಕೆ ಎಣ್ಣೆ ಸವರಬೇಕು. ರೊಟ್ಟಿ ಯಾಕಂದರೆ ಎಲ್ಲ ಹಚ್ಕೊಳ್ಬಿಡುತ್ತೆ, ಇಲ್ಲಾಂದರೆ ಸಾಫ್ಟಾಗೂ ಬರೋದಿಲ್ಲ. ಅದರಿಂದ ಎಣ್ಣೆಯನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಎಲ್ಲ ಸುತ್ತ ಹೆಂಚಿನ ಸುತ್ತ ಬರೋ ಥರ ಸವರ್ಕೊಳ್ಳಿ. ಅದಾದ ನಂತರ ಒಂದು ಸಣ್ಣ ಉಂಡೆಯನ್ನು ನೀವು ತೊಗೋಬೇಕು. ಹಿಟ್ಟಿಂದು ತೊಗೊಂಡು ತೆಳ್ಳಗೆ ತಟ್ತಾ ಹೋಗಿ. ಕೆಲವರಿಗೆ ರೊಟ್ಟಿ ದಪ್ಪ ಇದ್ದರೆ ಇಷ್ಟ, ಆದರೆ ತೆಳ್ಳಗಿದ್ದರೆ ಚೆನ್ನಾಗಿರುತ್ತೆ. ರೊಟ್ಟಿ ತೆಳ್ಳಗಿರಬೇಕು. ಸೊ ರೊಟ್ಟಿಯನ್ನು ನೀಟಾಗಿ ಇಡೀ ತವಾಗೆ ಬರೋ ಥರ ನೀವು ತಟ್ಕೊಳ್ತಾ ಹೋಗಿ. ತುಂಬ ಮನೆಗಳಲ್ಲಿ ಚಿಕ್ಕ ರೊಟ್ಟಿ ಮಾಡೋದು ನಾನು ನೋಡಿದ್ದೀನಿ. ಚಿಕ್ಕದಾಗಿ ಮಾಡೋಕ್ಕೆ ಇಷ್ಟಪಡೋದು ಚಿಕ್ಕದಾಗಿ ಮಾಡಿ. ಯಾಕಂದರೆ ನನಗೆ ಅಭ್ಯಾಸಗಳು ದೊಡ್ಡದಾಗಿ ಅಗಲಕ್ಕಿರಬೇಕು, ರೊಟ್ಟಿ ತೆಳ್ಳಗಿರಬೇಕು ಅಂತ. ಸೊ ಹಾಗಾಗಿ ಇಡೀ ತವದ ತುಂಬ ನಾನು ತಟ್ತೇನೆ. ಸೊ ನನಗದೊಂಥರ ಖುಷಿ. ನಾವು ಮೊದಲಿಂದ ಅಭ್ಯಾಸ ಆಗಿರೋದು ಹಾಗೆ, ಅದರಿಂದ ದೊಡ್ಡದಾಗಿ ಮಾಡ್ತೀವಿ. ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡ್ತೀವಿ. ಹೇಳಿದಾಗೆ ಬಟರ್ ಪೇಪರ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಿಮಗೆ ತುಂಬ ಸಮಯ ಮಿಗುತ್ತೆ, ಬೇಗ ರೊಟ್ಟಿ ಮಾಡೋಕ್ಕೆ ಅಗತ್ಯ ಆಗುತ್ತೆ. ಸೊ ಈ ರೀತಿ ಫುಲ್ಲು ತೆಳ್ಳಗೆ ತಟ್ಕೊಂಡ ನಂತರ ನೀವೀಗ ಇದನ್ನು ನೀವು ಬೇಯಕ್ಕೆ ಇಡಬೇಕು. ಸೊ ಬೇಯಕ್ಕೆ ಇಡುವಾಗ ಒಲೆ ಮೇಲೆ ಇಟ್ಟ ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ನೀವು ಮುಚ್ಚಬೇಕಿದು ಅಗಲಕ್ಕೆ, ಅದಕ್ಕೆ ಪೂರ್ತಿ ಕವರ್ ಆಗೋ ಥರ ಮುಚ್ಚಿ
ಒಂದು ಸ್ವಲ್ಪ ಒಂದು ಹೊತ್ತಾದಮೇಲೆ ತೆಗೆದು ಅದನ್ನು ಮತ್ತೆ ನೀವು ಆಗಿದೆಯಾ ನೋಡಿ ಅದನ್ನು ಸ್ವಲ್ಪ ಹಿಂದೆ ಮಾಡಿ ಮಗಚಿ ಆವಾಗಲೂ ಕೂಡ ಬೇಯಿಸಬೇಕಾಗತ್ತೆ. ಯಾಕಂದರೆ ಎರಡೂ ಕಡೆ ಬೇಯಬೇಕು ರೊಟ್ಟಿ. ಸೊ ಅದರಿಂದ ಬೇಯಿಸಿ. ಇದನ್ನು ತುಂಬ ಗಟ್ಟಿಯಾಗಿ ಬೇಯಿಸೋಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಅವಾಗ ರೊಟ್ಟಿ ತಿನ್ನೋಕ್ಕಾಗಲ್ಲ, ಗಟ್ಟಿಯಾಗುತ್ತೆ. ಆದ್ದರಿಂದ ಸ್ವಲ್ಪ ಆಗಿದೆ ನೋಡಿ, ಹಿಂಗೆ ಎತ್ಕೊಂಡ ತಕ್ಷಣ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಫ್ಲಿಪ್ ಮಾಡಿಬಿಡಿ, ಅದು ಆ ಕೆಳಗಡೆ ಭಾಗ ಬೆಂದಿದೆ ಅಂತ ಅರ್ಥ. ಸೊ ಆವಾಗ ಏನು ಮಾಡಬೇಕು, ನೀವು ಇದನ್ನು ತಗೊಂಡು ನೀವು ಕ್ಲೀನಾಗಿ ಉಲ್ಟಾ ಮಾಡಿ ಹಾಕಿದ ನಂತರ ಚೆನ್ನಾಗಾಗಿದೆ ನೋಡಿ, ತೆಳ್ಳಗೆ ಬಂದಿದೆ. ಸೊ ಈ ರೀತಿ ತೆಳ್ಳಗಾಗಿರೋಂಥ ರೊಟ್ಟಿಯನ್ನು ನೀವೀಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸೊ ರೊಟ್ಟಿ ಎಷ್ಟು ಚೆನ್ನಾಗಿ ಇರುತ್ತೆ ಅಂತಂದರೆ, ನೀವು ಬರೀ ರೊಟ್ಟಿ ತಿನ್ಬೋದು, ಇಲ್ಲ ಅದಕ್ಕೆ ಜೊತೆ ಬೇಕು ಅಂತಂದರೆ ಮನೇಲಿ ಚಟ್ನಿ ಪುಡಿ ಇದ್ದರೆ ಖಂಡಿತ ಚಟ್ನಿ ಪುಡಿ ಹಾಕ್ಕೊಳ್ಳಿ. ಚಟ್ನಿ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಚಮಚ ತುಪ್ಪವನ್ನು ಖಂಡಿತ ಹಾಕಲೇಬೇಕು. ತುಪ್ಪ ಮತ್ತು ಚಟ್ನಿ ಪುಡಿ ಜೊತೆ ರೊಟ್ಟಿ ಇವತ್ತು ಫಸ್ಟ್ ಕ್ಲಾಸ್ ಆಗಿರುತ್ತೆ ನೋಡಿ. ತೆಳ್ಳಗೆ ಬಂದಿದೆ, ಸಾಫ್ಟಾಗಿ ಬಂದಿದೆ. ಬಿಸಿ ಇದ್ದಾಗ ತಿಂದಾಗ 1, 2, 3 ಹೋಗ್ಬೋದು, ಏನು ತೊಂದರೆ ಇಲ್ಲ, ಅವರವರ ಕೆಪಾಸಿಟಿ ಮೇಲೆ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ಇಷ್ಟೊಂದು ಎಣ್ಣೆ ಹಾಕಿದ್ರೆ ನಾವು ತುಪ್ಪ ಹಾಕಬೇಕಂತ. ತುಪ್ಪ ಹಾಕಿದ್ರೇ ರೊಟ್ಟಿ ಎಲ್ಲ ರುಚಿಯಾಗಿರೋದು. ಸೊ ತುಪ್ಪ ಹಾಕ್ಕೊಂಡು ಬಾಯಿ ತುಂಬ ತಿನ್ನಿ ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.